ದಾವಣಗೆರೆ ದಕ್ಷಿಣದಲ್ಲಿ ಬೈ ಎಲೆಕ್ಷನ್ ವಿಚಾರದಲ್ಲಿ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಪಕ್ಷ ವಿರೋಧಿ ಕೆಲಸ ಮಾಡಿದ್ರೆ ನಾನು ಕ್ಷಮೆ ಕೇಳ್ತೇನೆ ಅಂತ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ನಡೆದ ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅನ್ನುವಂತಹ ಆರೋಪ ಇತ್ತು ಜಮೀರ್ ಅಹಮದ್ ಅವರ ಮೇಲೆ. ಇದೀಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ ಜಮೀರ್ ಅಹಮದ್ ಅವರು. ನಾನು ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ, ಮಾಡಿದ್ರೆ ಕ್ಷಮೆ ಕೇಳ್ತೇನೆ. ನ್ಯೂಸ್ 18ಗೆ ಮಾಜಿ ಸಚಿವ ಜಮೀರ್ ಅಹಮದ್ ಕೊಟ್ಟಿರುವ ಹೇಳಿಕೆ ಇದು. ಸಿದ್ದರಾಮಯ್ಯ ಹಾಗೂ ಸಿಎಂ ಡಿಕೆ ಶಿವಕುಮಾರ್, ಖರ್ಗೆ ಅವರ ಜೊತೆಗೂ ನಾನು ಮಾತಾಡಿದ್ದೇನೆ. ನಾನು ಮೂವರ ನಾಯಕರ ಬಳಿಯೂ ಕ್ಷಮೆ ಕೇಳಿದ್ದೇನೆ. ಸಂಪುಟದ ಮೊದಲ ಪಟ್ಟಿಯಲ್ಲಿ ನನ್ನ ಹೆಸರು ಇರಬೇಕಾಗಿತ್ತು. ನನ್ನ ವಿರುದ್ಧ ಆಡಿಯೋ ಬಂದ ಕೂಡಲೇ ನನಗೆ ಹಿನ್ನಡೆಯಾಯಿತು. ಆದರೆ ಇವತ್ತಲ್ಲ ನಾಳೆ ಸತ್ಯ ಹೊರ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಅವರು. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಮಾಜಿ ಸಚಿವರಾಗಿರುವ ಜಮೀರ್ ಅಹಮದ್ ಅವರ ಮೇಲೆ ಇದ್ದಂತಹ ಹಿನ್ನೆಲೆಯಲ್ಲಿ ನ್ಯೂಸ್ 18ಗೆ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ ಜಮೀರ್ ಅವರು. ಪ್ರಮುಖವಾಗಿ ನಾನು ಈ ರೀತಿಯಾದ ಕೆಲಸ ಮಾಡಿಲ್ಲ, ಒಂದು ವೇಳೆ ಮಾಡಿದ್ರೆ ನಾನು ಕ್ಷಮೆ ಕೇಳ್ತೇನೆ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಇವತ್ತಲ್ಲ ನಾಳೆ ಸತ್ಯ ಹೊರ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಮೊದಲ ಪಟ್ಟಿಯಲ್ಲಿ ನನ್ನ ಹೆಸರು ಇರಬೇಕಾಗಿತ್ತು, ಇದರಿಂದ ನನಗೆ ಹಿನ್ನಡೆ ಆಯಿತು ಅಂತ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡ ಜೊತೆಗೆ ಮಾತಾಡಿದ್ದಾರೆ ಮಾಜಿ ಸಚಿವರಾದಂತಹ ಜಮೀರ್ ಅಹಮದ್ ಅವರನ್ನು ನಮ್ಮ ರಿಪೋರ್ಟರ್ ಕೃಷ್ಣ ಮಾತಾಡಿಸಿದ್ದಾರೆ. ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರಿದ್ದಾರೆ. ಸರ್, ಎರಡನೇ ಪಟ್ಟಿಯಲ್ಲಿ ನಿಮ್ಮ ಹೆಸರು ಅನೌನ್ಸ್ ಆಗ್ಬೋದಾ? ಏನಾದರೂ ಇಲ್ಲ, ನಿರೀಕ್ಷೆ ಇಟ್ಕೊಂಡಿದ್ದೀನಿ ಆಗ್ತದಂತ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಏನು ನಿರ್ಧಾರ ತಗೊಂತಾನೋ ಅದಕ್ಕೆ ಬದ್ಧ. ನಾನು 2017 ಕಾಂಗ್ರೆಸ್ ಪಕ್ಷ ಜನತಾದಳ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ. ಆವಾಗಲೂ ಸಮ್ಮಿಶ್ರ ಸರ್ಕಾರ ನನ್ನ ಮಂತ್ರಿ ಮಾಡಿದರು. ಈಗ 2023 ನನ್ನ ಮಂತ್ರಿ ಮಾಡಿದ್ದು. 3 ವರ್ಷ ಮಂತ್ರಿಯಾಗಿ ನನ್ನ ಕೆಲಸನ ಮಾಡಿದ್ದೀನಿ ನಾನು. ಇಲ್ಲಪ್ಪ 3 ವರ್ಷ ನೀನು ಮಂತ್ರಿ ಆಗಿದ್ದೆ, ಈಗ 2028 ಚುನಾವಣೆ ಬರ್ತದೆ, ನಿನ್ನ ಪಕ್ಷಕ್ಕೆ ಕೆಲಸ ಮಾಡಿದ್ರು ಅದಕ್ಕೂ ನಾನು ಬದ್ಧ. ಏನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಬದ್ಧ. ಜಮೀರ್ ಅಹಮದ್ ಅವ್ರನ್ನ ನಾವು ನೋಡಿದ್ದೀವಿ ಸರ್. ರಾಷ್ಟ್ರ ಕಂಡ ನಾಯಕರು ಎಲ್ಲೇ ಹೋದ್ರು ಕೂಡ, ಜಮೀರ್ ಅಹಮದ್ ಹೋದ್ರು ಕೂಡ, ಎಲ್ಲ ಹೋದ್ರು ಕೂಡ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ. ಆದರೆ ಇತ್ತೀಚೆಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಇಲ್ಲೇ ಒಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ನಿಮಗೆ ಮಂತ್ರಿ ಸ್ಥಾನ ಕೈ ತಪ್ಪಂದು ಮುಳುವಾಯಿತು ಅನ್ನುವಂಥದ್ದು. ಇಲ್ಲ, ಅದಿಲ್ಲ. ಈಗ ನಮಗೆಲ್ಲ ಗೊತ್ತಿದ್ದಂಗೆ ನನಗೆ ಹೈಕಮಾಂಡಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿ ಕೇರಳದಲ್ಲಿ ಜವಾಬ್ದಾರಿ ಕೊಟ್ಟಿದ್ದರು. 15 ದಿನ ನಾನು ಕೇರಳದಲ್ಲಿದ್ದೆ. ನನಗೇನು ಟಾಸ್ಕ್ ಕೊಟ್ಟಿದ್ದರು, 33 ಕ್ಷೇತ್ರ ನನಗೆ ಟಾಸ್ಕ್ ಕೊಟ್ಟಿದ್ದರು. ಅದರಲ್ಲಿ 27 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ. ದಾವಣಗೆರೆ ಬರಬೇಕಂತ 5ನೇ ತಾರೀಕು ನನ್ನ ಇದು ಮಾಡಿದರು, ಸೂಚನೆಯನ್ನು ಕೊಟ್ಟಿದ್ದರು ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು. 5ನೇ ತಾರೀಕು ದಾವಣಗೆರೆ ಬಂದೆ, ರೋಡ್ ಶೋ ಮಾಡಿದೆ, ಮಲ್ಲಿಕಾರ್ಜುನ ಮನೆಯಲ್ಲಿ ಪ್ರೆಸ್ ಮೀಟ್ ಮಾಡಿ ನಾನು ಅಲ್ಲಿಂದ ಬಾಗಲಕೋಟೆ ಹೋದೆ. 2 ದಿನ ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದೀನಿ. ಏನೇನು ಪಕ್ಷದ ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ನಿಭಾಯಿಸಿದ್ದೀನಿ. ಭಾಳ ಜನ ಏನು ಮಾಡಿದ್ದಾರೆ, ನಾನು ಆಗದೇ ಇರೋರು ಅಲ್ಲಿ ಸಿದ್ದರಾಮಯ್ಯದಲ್ಲಿ ಪಕ್ಷದಲ್ಲಿ ಇವ್ರು ಪಕ್ಷದ ವಿರೋಧಿ ಮಾಡಿದ್ದಾರೆ ಅಂತ ಆ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಹಾಗಾಗಿ ನನ್ನ ಪಕ್ಷದಲ್ಲಿ ಎಲ್ಲರಿಗೂ ನನ್ನ ಕಡೆಯಿಂದ ಏನಾದ್ರು ತಪ್ಪಾಯಿದ್ರೆ ದಯಮಾಡಿ ಕ್ಷಮೆ ಕೋರಿ ಅಂತ ನಾನು ಕ್ಷಮೆನೂ ಕೇಳ್ಕೊಂಡಿದ್ದೀನಿ. ನಾನು ಒಂದೇ ಹೇಳೆ ಸರ್, ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ನಾವು ಹೋಗಿ ದಿಲ್ಲಿಯಲ್ಲಿ ಹೋಗಿ ಕೇಳಿದ ತಕ್ಷಣ ನಮ್ಮ ಮಂತ್ರಿ ಕೊಟ್ಬಿಡ್ತಾರೆ ಅಂತ ನಾವು ನಿರೀಕ್ಷೆ ಇಡೋಂಗಿಲ್ಲ. ಅವ್ರು ಯಾರನ್ನ ರೆಕಮೆಂಡ್ ಮಾಡಲಿ, ನನ್ನ ಹೆಸರು ಮನೆ ಸಿದ್ದರಾಮಯ್ಯ ಅವರು ರೆಕಮೆಂಡ್ ಮಾಡಿರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬರು ರೆಕಮೆಂಡ್ ಮಾಡಿರ್ಬೋದು, ಹರಿಪ್ರಸಾದ್ ಸಾಹೇಬರು ರೆಕಮೆಂಡ್ ಮಾಡಿರ್ಬೋದು. ಆದರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಅಲ್ಲಿ ಏನು ಮಾಡ್ತಾರೆ, ಅವ್ರದ್ದೇ ಅಂತ ಒಂದು ಸರ್ವೆ ಮಾಡಿರ್ತಾರೆ, ಅವ್ರದ್ದೇ ಅಂತ ಒಂದು ಟೀಮ್ ಇದೆ. ಯಾರಿಂದ ಪಕ್ಷಕ್ಕೆ ಲಾಭ ಆಗ್ತದೆ, ಪಕ್ಷಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನಕ್ಕೆ ಯಾರಿಂದ ಲಾಭ ಆಗ್ತದೆ ಅವನ್ನ ಮಾಡೋದು. ನೀವು ಹೋಗಿ ಕೇಳಿದ ತಕ್ಷಣ ಮಾಡಲ್ಲ. ಈಗ ನಾನು ಮಾಡ್ತಾರೆ ಅಂತ ನಿರೀಕ್ಷೆ ಕೊಂಡಿದ್ದಾರೆ, ಮಾಡಿಲ್ಲ. ನಿನ್ನ ಪಕ್ಷದ ಕೆಲಸ ಮಾಡಿ 2 ವರ್ಷ ಅಂದರೆ ನನ್ನ ಪಕ್ಷಕ್ಕೆ ಕೆಲಸ ಮಾಡೋಕ್ಕೂ ಸಿದ್ಧ. ನೀವು ಮಾತಾಡಿದರೆ ಎನ್ನಲಾದಂಥ ಆಡಿಯೋ ಕೂಡ ವೈರಲ್ ಆಯಿತು. ಅದಾದ ಬಳಿಕವಾಗಿ ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಕೂಡ ಮಾತಾಡಿದ್ರು ಎಲ್ಲ ಒಂದು ಕಡೆ. ಇಂಥವ್ರನ್ನ ಸಂಪರ್ಕ ಸೇರ್ಕೊಂಡು ಮಾಡ್ಕೊಳ್ಬೇಕಾ ಅಂತ, ಅಂದರೆ ನಿಮ್ಮ ಮೇಲೆ ಬೇಸರ ಹೊರ ಹಾಕುವ ಕೆಲಸವನ್ನು ಕೂಡ ಮಾಡಿದ್ರು. ಆಡಿಯೋ ಬಗ್ಗೆ ನಾನು ಅವತ್ತೇ ಹೇಳಿಕೆಯನ್ನು ಕೊಟ್ಟಿದ್ದೀನಿ. ಅದು ನನ್ನ ಇಲ್ಲ, ಏನೋ ಮಾಡಿ ಕ್ರಿಯೇಟ್ ಮಾಡಿದಾರಂತ. ಯಾರು ಆಡಿಯೋದಲ್ಲಿ ಮಾತಾಡಿದ್ದಾರೆ ಸಿರಾಜ್ ಅವರು ಕಂಪ್ಲೇಂಟು ಕೊಟ್ಟಿದ್ದಾರೆ. ಅದು FIR ಆಗಿದೆ. ಆ FSL ಕಳಿಸಿದಾರಂತೆ. ಆ ತನಿಖೆ ನಡೀತಾ ಇದೆ. ಒಂದು 2-3 ದಿನದಲ್ಲಿ ಸತ್ಯಾಂಶ ಆಚೆ ಬಂದುಬಿಡ್ತದೆ. ನಾನು ಹೇಳಿಕೆ ಕೊಟ್ಟಿದ್ದೀನಿ ನಂದಿಲ್ಲ ಅಂತ. ಇವಾಗ FSL ಕಳಿಸಿದಾರಂತ ಸುದ್ದಿ ಇದೆ. ತನಿಖೆ ನಡೀತಾ ಇದೆ, ಪೊಲೀಸರು ತನಿಖೆ ಮಾಡ್ತಾರೆ. ತನಿಖೆದಲ್ಲಿ ಬರ್ತದೆ, ಸತ್ಯಾಂಶ ಆಚೆ ಬರ್ತದೆ. ಎಲ್ಲೇ ಹೋದ್ರು ಕೂಡ ಜಮೀರ್ನ ಮಗ ಅಂತ ಅನ್ಕೊಂಡಿದ್ರು ಸಿದ್ದರಾಮಯ್ಯ ಅವರು. ಈಗಲೂ ಹಂಗೆ ಅನ್ಕೊಂಡಿದ್ದಾರೆ ಸರ್. ಈ ಒಂದು ಬೆಳವಣಿಗೆ ಆದಮೇಲೆ ನಿಮ್ಮ ಮಂತ್ರಿ ಸ್ಥಾನದಿಂದ ಹೊರಗಡೆ ಹೋದ್ಮೇಲೆ ಏನಾದ್ರು ಬೇಜಾರಾಗಿದ್ದಾರೆ ಸರ್ ನಿಮ್ಮ ಅವ್ರ ನಡುವೆ ಸಂಬಂಧ? ಏನು ಬೇಜಾರಿಲ್ಲ. ಅವ್ರು ಅವತ್ತು ನಮ್ಮ ನಾಯಕರಾಗಿದ್ದರು, ಮುಂದೆನೂ ಅವರೇ ನಮ್ಮ ನಾಯಕರು.
ಈ ಒಂದು ವಿಚಾರವಾಗಿ ಎಲ್ಲಿ ಯಾರ ಹತ್ರ ಕ್ಷಮೆ ಕೇಳಿದ್ರು ಸರ್ ಈಗಾಗಲೇ? ಇಲ್ಲ, ನಾನು ಹೇಳ್ತಾ ಇಲ್ವಾ, ನನ್ನ ಕಡೆಯಿಂದ ಪಕ್ಷದ ವಿಚಾರದಲ್ಲಿ ಎಲ್ಲನೂ ತಪ್ಪಾದರೆ ದಯಮಾಡಿ ಕ್ಷಮಿಸಿ ಅಂತ ಮಲ್ಲಿಕಾರ್ಜುನ ಖರ್ಗೆ ತವನು ಕೇಳಿದ್ದೀನಿ ನಾನು, ನಮ್ಮ ವೇಣುಗೋಪಾಲ್ ಸಾಹೇಬ್ರು ತವ, ಸುರ್ಜೇವಾಲ್ ಸಾಹೇಬ್ರು ತವ, ಮುಖ್ಯಮಂತ್ರಿ ಆದಂಥ ಶಿವಕುಮಾರ್ ಸಾಹೇಬ್ರು ತವ, ಸಿದ್ದರಾಮಯ್ಯ ಅವ್ರ ತವ, ಹರಿಪ್ರಸಾದ್ ತವ, ಎಲ್ಲರ ಕೇಳ್ಕೊಂಡಿದ್ದೀನಿ. ಈಗ ಎರಡನೇದು ಕ್ಯಾಬಿನೆಟ್ ಆಗ್ತಾ ಇದೆ, ಒಂದು ವೇಳೆ ನಿಮ್ಮ ಹೆಸರು ಇಲ್ಲ ಅಂತಂದರೆ ನೀವೇನಾದರೂ ಬೇರೆ ರೀತಿಯ ನಡೆಯನ್ನು ತೋರ್ತೀರಾ ಅನ್ನುವಂಥದ್ದು? ನಾನು ಹೇಳ್ತಾ ಇಲ್ವಾ, ಈಗ ಮಂತ್ರಿ ಆಗಿರ್ಬೇಕಂತಲೇ ಇಲ್ಲ, ಪಕ್ಷ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಪಕ್ಷದಲ್ಲಿ ಮಂತ್ರಿ ಸ್ಥಾನ ಕೊಟ್ಟರೆ ಮಂತ್ರಿ ಸ್ಥಾನ ಕೆಲಸ ಮಾಡ್ತೀವಿ, ಇಲ್ಲ ನೀನು 2028 ಚುನಾವಣೆ ಬರ್ತದೆ, ಪಕ್ಷಕ್ಕೆ ಕೆಲಸ ಮಾಡೋದು ಪಕ್ಷದ ಕೆಲಸ ಮಾಡ್ತಾರೆ. ಇದಿಷ್ಟು ಜಮೀರ್ ಅಹಮದ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ತಮಿಳುನಾಡಿಗೆ 4 TMC ನೀರು ಹರಿಸಿ ಕರ್ನಾಟಕಕ್ಕೆ CWRC ಸೂಚನೆಯನ್ನ ಕೊಟ್ಟಿದೆ. ಬರದ ನಡುವೆ ಕರ್ನಾಟಕಕ್ಕೆ ಬಿಗ್ ಶಾಕ್. ತಮಿಳುನಾಡಿಗೆ ಈಗ 4 TMC ನೀರು ಹರಿಸಬೇಕು ಅಂತ ಹೇಳಿ ಕರ್ನಾಟಕಕ್ಕೆ ಸೂಚನೆಯನ್ನ CWRC ಕೊಟ್ಟಿದೆ. ಸೊ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ಈ ರೀತಿಯಾದಂತಹ ಸೂಚನೆ ಕೊಟ್ಟಂತಹ ಸಂದರ್ಭದಲ್ಲಿ ಮಳೆ ಕೊರತೆಯ ನಡುವೆ ಕರ್ನಾಟಕಕ್ಕೆ ಸಂಕಷ್ಟ. ಈಗ ಕಾವೇರಿ ನೀರು ನಿರ್ವಹಣಾ ಸಮಿತಿ ಸೂಚನೆಯನ್ನ ಕೊಟ್ಟಿದ್ದು, ನೀರಿನ ಕೊರತೆ ನಡುವೆ ನೀರು ಬಿಡೋದು ಹೇಗೆ? 49 TMC ಸಾಮರ್ಥ್ಯದ KRS ಜಲಾಶಯದಲ್ಲಿ ಸದ್ಯ 17.13 TMC ನೀರಿದೆ. ಇದರಲ್ಲಿ ಸುಮಾರು 9 TMC ಡೆಡ್ ಸ್ಟೋರೇಜ್. ಸೊ ಡೆಡ್ ಸ್ಟೋರೇಜ್ ಹೋದ್ರೆ ಉಳಿಯೋದು ಕೇವಲ 8 TMC ಅಷ್ಟು. ಈ 8 TMCಯಲ್ಲಿ 4 TMC ತಮಿಳುನಾಡಿಗೆ ಕೊಟ್ರೆ ಕರ್ನಾಟಕ ಏನ್ ಮಾಡಬೇಕು ಅನ್ನುವ ಪ್ರಶ್ನೆ ಉದ್ಭವಿಸಿದೆ. ಲೈವ್ ಇರ್ತಕ್ಕಂಥದ್ದು 8 TMC ಇದೆ ಅಷ್ಟೇ KRS ಅಲ್ಲಿ, ಡೆಡ್ ಸ್ಟೋರೇಜ್ ಬಿಟ್ಟರೆ. ಇನ್ನೂ ಹಾರಂಗಿ ಮತ್ತು ಹೇಮಾವತಿ ನೋಡಬೇಕು, ಯಾಕಂದ್ರೆ ನಮಗೆ ವರ್ಷ ಪೂರ್ತಿ ನೀರು ಬೇಕಲ್ಲ. ಕುಡಿಯೋ ನೀರು ಬೇಕೇ ಬೇಕು ನಮಗೆ. 3.25 TMC ಬೇಕು ಎಲ್ಲ ಸೇರಿಸಿ. ಬೆಂಗಳೂರು ಮತ್ತು ಮಂಡ್ಯ ಎಲ್ಲ ಬರುತ್ತಲ್ಲ, ಮಂಡ್ಯ, ಮಳವಳ್ಳಿ, ಈ ಕಡೆ ರಾಮನಗರ, ಚನ್ನಪಟ್ಟಣ ಎಲ್ಲ ಆಲ್ಮೋಸ್ಟ್ ಎಲ್ಲ ಬರುತ್ತಲ್ಲ, ಬಹುತೇಕ ಅಲ್ಲಿಂದ 3.25 TMC ಬೇಕಾಗುತ್ತೆ. ಮಳೆ ಬಂದರೆ ಓಕೆ, ಮಳೆ ಬರದೇ ಇದ್ದರೆ ಹೋದ ವರ್ಷ 366 TMC ಹರಿದೋಯ್ತು. ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಮ್ಗೆ ಎಷ್ಟು ಬೇಕಾಗುತ್ತೆ ವರ್ಷಕ್ಕೆ ಕುಡಿಯೋ ನೀರಿಗೆ ಅಂತ ನೋಡ್ಕೊಂಡು ಆಮೇಲೆ ತೀರ್ಮಾನ ತಗೊಳ್ತೀವಿ. ತಮಿಳುನಾಡಿಗೆ ನೀರು ಬಿಡಲು CWRC ಸೂಚನೆಯನ್ನು ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡಿಗೆ ಈಗ ನೀರು ಬಿಡಲು ಆಗಲ್ಲ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ CWRC ಸೂಚನೆಯನ್ನ ಕೊಟ್ಟಿದೆ. ಅದೇ ನೀರು ಬೇಕಲ್ಲ ಕೊಡೋದಕ್ಕೆ, ನೀರು ಬಿಡೋದಕ್ಕಾಗಲ್ಲ ಅಂತ ಹೇಳಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದು. 15 ದಿನ 3,500 ಕ್ಯೂಸೆಕ್ ನೀರು ಹರಿಸಲು ಆದೇಶಿಸಿದೆ. ಸದ್ಯ ರಾಜ್ಯದಲ್ಲಿ ಬರಗಾಲದ ಸಂಕಷ್ಟ ಎದುರಾಗಿದೆ, ನೀರು ಬಿಡಲು ಆಗಲ್ಲ ಅಂತ ನಾವು ಹೇಳಿದ್ದೇವೆ. ಸಭೆಯಲ್ಲಿ ಕರ್ನಾಟಕದ ಅಧಿಕಾರಿಗಳು ಹೇಳಿದ್ದಾರೆ, ನೀರು ಬಿಡೋದಕ್ಕೆ ಆಗದಿರುವ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ. CWRC ಆದೇಶದ ವಿರುದ್ಧ ಮತ್ತೆ ಅಪೀಲು ಹೋಗ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಈ ಸಂಬಂಧ ಸಿಎಂ ಜೊತೆಯೂ ನಾನು ಚರ್ಚೆ ಮಾಡ್ತೇನೆ ಅಂತ ನವದೆಹಲಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ನೀರಿಲ್ಲ, ಇಂತಹ ಸಂದರ್ಭದಲ್ಲಿ CWRC ಇಲ್ಲಿನ ವಾಸ್ತವತೆಯನ್ನ ಗಮನಿಸದೆ ತಮಿಳುನಾಡಿಗೆ 4 TMC ನೀರು ಹರಿಸಿ ಅಂತ ಹೇಳಿದೆ. ಈ ಹಿನ್ನೆಲೆಯಲ್ಲಿ ನಾವು ಮತ್ತೆ ಅಪೀಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. CWRC ಮೀಟಿಂಗ್ ಇತ್ತು. ಹಿಂದಿನ ಮೀಟಿಂಗಲ್ಲಿ CWRC ಆಗಲಿ CWMA ಆಗಲಿ ನೀರು ಬಿಡಿ ಅಂತ ಹೇಳಿರಲಿಲ್ಲ. ಈ ಬಾರಿ ನೀರು ಬಿಡಿ ಅಂತ ಹೇಳಿದ್ದಾರೆ. ನಮ್ಮ ಕರ್ನಾಟಕದ ಅಧಿಕಾರಿಗಳು ನಮಗೆ ಕುಡಿಯೋ ನೀರಿಗೆ ಅಗತ್ಯ ಇದೆ, ನೀರು ಬಿಡೋಕ್ಕಾಗಲ್ಲ ಅಂತ ಮೀಟಿಂಗಲ್ಲಿ ಹೇಳಿದ್ದಾರೆ. ಆದರೂ ಕೂಡ ಅವರು ಒಂದು ದಿನಕ್ಕೆ 3,000 ಕ್ಯೂಸೆಕ್ಸು ಅಂದರೆ 15 ದಿನಗಳ ಕಾಲ ಬಿಡಿ ಅಂತ ಹೇಳಿದ್ದಾರೆ. CWRC ಮೇಲೆ ಅಪೀಲು ಹಾಕ್ಕೋಬೋದು, ನಾವು CWMAಗೆ ಅಪೀಲು ಹಾಕ್ಕೋಬೋದು. ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾಳೆ ಅಧಿಕಾರಿಗಳ ಮೀಟಿಂಗ್ ಕರೆದಿದ್ದೀನಿ. ಏನು ಮಾಡಬೇಕು ನಾಳೆ ತೀರ್ಮಾನ ಮಾಡ್ತೀವಿ. ನಮ್ಮ ಆದ್ಯತೆ ಫಸ್ಟ್ ಪ್ರಿಫರೆನ್ಸು ಕುಡಿಯೋ ನೀರಿಗೆ. ನೀರು ಮಳೆ ಬಂದು ಹೆಚ್ಚಾಗಿ ಮಳೆ ಬಂದು ಡ್ಯಾಮ್ಗಳು ತುಂಬಿದ್ರೆ ನೀರು ಬಿಡೋದಕ್ಕೇನು ಅಡ್ಡಿ ಇಲ್ಲ. ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಗುಡ್ ನ್ಯೂಸ್. ಮೇಕೆದಾಟು ಯೋಜನೆಗೆ ಬೇರೆ ರಾಜ್ಯಗಳ ಒಪ್ಪಿಗೆ ಬೇಕಿಲ್ಲ. ತಮಿಳುನಾಡಿನ ತಕರಾರಿಗೆ ರಾಜ್ಯಸಭೆಯಲ್ಲಿ ಕೇಂದ್ರ ಈಗ ಉತ್ತರವನ್ನ ಕೊಟ್ಟಿದೆ. ಪ್ರತಿ ಬಾರಿ ಕೂಡ ಖ್ಯಾತಿ ತೆಗಿತಾ ಇದೆ, ಈ ಸಲ ತಮಿಳುನಾಡಿಗೆ ಇಲ್ಲಿ ಹಿನ್ನಡೆಯಾಗಿದೆ. ತಮಿಳುನಾಡಿನ ತಕರಾರಿಗೆ ರಾಜ್ಯಸಭೆಯಲ್ಲಿ ಕೇಂದ್ರ ಉತ್ತರವನ್ನ ಕೊಟ್ಟಿದ್ದು, ಮೇಕೆದಾಟು ಯೋಜನೆಗೆ ಬೇರೆ ರಾಜ್ಯಗಳ ಒಪ್ಪಿಗೆ ಬೇಕಿಲ್ಲ.
ತಮಿಳುನಾಡು ಸಂಸದ ಅನ್ಬುಮಣಿ ರಾಮದಾಸ್ ಪ್ರಶ್ನೆಗೆ ಉತ್ತರವನ್ನ ನೀಡುವಂತಹ ಸಂದರ್ಭದಲ್ಲಿ ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಅಲ್ಲಿ ಉತ್ತರ ಕೊಡ್ತಾರೆ. ಆಕ್ಷೇಪ ವ್ಯಕ್ತಪಡಿಸಲು ತಮಿಳುನಾಡಿಗೆ ಹಕ್ಕಿಲ್ಲ ಅನ್ನುವ ಉತ್ತರವನ್ನ ನೀಡ್ತಾರೆ. ಈ ಮೂಲಕ ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಗುಡ್ ನ್ಯೂಸ್ ಸಿಕ್ಕಿದೆ. ಯಾವುದೇ ಕಾರಣಕ್ಕೂ ಬೇರೆ ರಾಜ್ಯಗಳು ಒಪ್ಪಿಗೆ ಪಡೆಯುವ ಅವಶ್ಯಕತೆ ಇಲ್ಲ ಮೇಕೆದಾಟು ಯೋಜನೆಗೆ ಅಂತ ತಮಿಳುನಾಡಿನ ತಕರಾರಿಗೆ ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ಈ ಮೂಲಕ ತಮಿಳುನಾಡು ಪದೇ ಪದೇ ಕ್ಯಾಟ್ ತೆಗಿತಾ ಇದ್ದಲ್ಲ, ನಾವು ಬಿಡಲ್ಲ ಅನ್ನುವ ವಿಚಾರವನ್ನ ಹೇಳ್ತಾ ಇತ್ತಲ್ಲ, ಇದು ಇನ್ನು ಮುಂದೆ ಹೇಳುವ ಹಾಗಿಲ್ಲ. ಕಾರಣ ಯಾವುದೇ ರಾಜ್ಯದ ಒಪ್ಪಿಗೆ ಬೇಕಿಲ್ಲ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಮೂಲಕ ಒಂದಷ್ಟು ದಿನಗಳ ಕಾಲ, ಅಂದ್ರೆ ಇಷ್ಟು ದಿನಗಳ ಕಾಲ ಕೂಡ ತಮಿಳುನಾಡು ಈ ವಿಚಾರದಲ್ಲಿ ಅಡ್ಡಗಾಲು ಹಾಕ್ತಾನೇ ಇತ್ತು ಒಂದಲ್ಲ ಒಂದು. ಆದರೆ ಇನ್ನು ಮುಂದೆ ಅಂತಹ ಪರಿಸ್ಥಿತಿ ಬರೋದಿಲ್ಲ. ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಕ್ಕೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಖ್ಯಾತಿ ತೆಗಿತಾ ಇತ್ತು. ಇಂತಹ ಸಂದರ್ಭದಲ್ಲಿ ಇದೀಗ ಈ ಯೋಜನೆಗೆ ಬೇರೆ ರಾಜ್ಯಗಳ ಒಪ್ಪಿಗೆ ಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೇಂದ್ರ ಉತ್ತರವನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು. ಸಿಡಬ್ಲ್ಯೂಸಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ತಮಿಳುನಾಡಿಗೆ ನೀರನ್ನು ಹರಿಸುವಂತಹ ವಿಚಾರ ಹೇಳಿದ್ರಲ್ಲ, ಸೊ ಪ್ರಾಧಿಕಾರಕ್ಕೆ ವಸ್ತುಸ್ಥಿತಿ ವಿವರಿಸಲು ರಾಜ್ಯ ಸರ್ಕಾರ ವಿಫಲ ಆಗಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈಗಾಗಲೇ ಕುಡಿಯುವ ನೀರಿಗೆ ಆಲ್ರೆಡಿ ಹಾಹಾಕಾರ ಶುರುವಾಗಿದೆ. ನೀರು ಬಿಟ್ರೆ ನಾವು ಸರ್ಕಾರದ ವಿರುದ್ಧ ಹೋರಾಡ್ತೇವೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಅಂತ ಆರ್ ಅಶೋಕ್ ಒತ್ತಾಯವನ್ನ ಮಾಡಿದ್ದಾರೆ. ಈಗಾಗಲೇ ಕುಡಿಯುವ ನೀರಿಗೆ ಇಲ್ಲೇ ಹಾಹಾಕಾರ ಇದೆ. ಅನೇಕ ಕಡೆಗಳಲ್ಲಿ ಈಗ ಕುಡಿಯುವ ನೀರು ಸಿಗ್ತಾ ಇಲ್ಲ. ಬರಗಾಲದ ಪರಿಸ್ಥಿತಿ ಈಗಲೇ ನಿರ್ಮಾಣ ಆಗಿದೆ. ಮಳೆ ಅಂತೂ ಕಾಣಿಸ್ತಾನೆ ಇಲ್ಲ. ಕೂಡಲೇ ರಾಜ್ಯ ಸರ್ಕಾರ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಬೇಕು. ಇಲ್ಲಿನ ವಸ್ತುಸ್ಥಿತಿ ಏನು ಅನ್ನೋದನ್ನ ವಿವರಿಸಬೇಕು. ರಾಜ್ಯ ಸರ್ಕಾರ ಕಾವೇರಿ ಪ್ರಾಧಿಕಾರದ ಸೂಚನೆಯನ್ನ ಯಾವುದೇ ಕಾರಣಕ್ಕೂ ಪಾಲಿಸಬಾರದು ಅಂತ ಸರ್ಕಾರಕ್ಕೆ ಅಶೋಕ್ ಒತ್ತಾಯವನ್ನ ಮಾಡಿದ್ದಾರೆ. ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ಅವರನ್ನ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಮಾತಾಡಿಸಿದ್ದಾರೆ. ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿ ಕರ್ನಾಟಕಕ್ಕೆ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನು ಬಿಡಲಿಕ್ಕೆ ಈಗ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಕಡೆ ಆದೇಶ ಪಾಲನೆ ಮಾಡಬೇಕಾ, ಸರ್ಕಾರ ರಿವ್ಯೂ ಪಿಟಿಷನ್ ಹಾಕಬೇಕಾ ಎಂಬುದು ಚರ್ಚೆ ನಡೀತಿರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಆರ್ ಅಶೋಕ್ ರವರಿದ್ದಾರೆ. ಆರ್ ಅಶೋಕ್ ರವರ ಇಡೀ ಪರಿಸ್ಥಿತಿಯನ್ನು ನಾನು ನಿಮಗೆ ಈಗಾಗಲೇ ನಾನು ಹೇಳಿರ್ತಕ್ಕಂಥದ್ದು. ಈಗ ಸರ್ಕಾರದ ಮುಂದಿರ್ತಕ್ಕಂಥ ಸವಾಲುಗಳೇನು, ಆದಿ ಏನು? ಇಲ್ಲ, ಈ ಒಂದು ಆದೇಶ ಏನು ಬಂದಿದೆ ನನಗಂತೂ ಒಂದು ರೀತಿ ಆಘಾತ ತಂದಿದೆ. ಮಂತ್ರಿ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಇದನ್ನೆಲ್ಲೋ ಒಂದು ಕಡೆ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಅನಿಸ್ಲೇ ಇಲ್ಲ ನನಗೆ. ನಾನು KRSಗೂ ಹೋಗಿದ್ದೆ. KRS ಖಾಲಿಯಾಗಿರೋದು ಚಿತ್ರನೂ ಕೂಡ ನನ್ನ ಇದರಲ್ಲೇ ಫೇಸ್ಬುಕ್ಕಲ್ಲಿ ಹಾಕಿದ್ದೇನೆ ನನಗೆ ಅಂತ. ಅಂದರೆ ಇಡೀ ರಾಜ್ಯದಲ್ಲಿ ಬರಗಾಲ, ಕುಡಿಯೋ ನೀರಿಗೆ ಹಾಹಾಕಾರ, ಎಕ್ಸ್ಪೆಷಲಿ ಕಾವೇರಿನ ನಂಬ್ಕೊಂಡಿರೋವಂಥದ್ದು ಕುಡಿಯೋ ನೀರಿಗೆ ಬೆಂಗಳೂರು 1.5 ಕೋಟಿ ಜನ ಇದ್ದಾರೆ. ಮತ್ತು ಮಂಡ್ಯದ ಜನದ ರೈತರ ಬವಣೆ, ಮೈಸೂರು, ಇವೆಲ್ಲವನ್ನು ನೋಡಿದ ಮೇಲೆ ಇದನ್ನು ಸರಿಯಾಗಿ ಮಂಡಳಿಯ ಮುಂದೆ ಮಂಡಿಸುವಂಥದ್ರಲ್ಲಿ ರಾಜ್ಯ ಸರ್ಕಾರ ವೈಫಲ್ಯ ಆಗಿದೆ ಅಂತ ಅನಿಸುತ್ತೆ. ಸರ್, ನಿಮ್ಮ ಪ್ರಕಾರ ಸರ್ ಪ್ರಾಧಿಕಾರದ ಆದೇಶವನ್ನು ಪಾಲನೆ ಮಾಡಬೇಕು ಅಥವಾ ಧಿಕ್ಕರಿಸಬೇಕು? ಯಾಕಂತ ಹೇಳಿದ್ರೆ ನೀವು ಹೇಳ್ತಿದ್ದೀರಾ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಸರಿಯಾಗಿ ಇಲ್ಲಿನ ವಸ್ತುಸ್ಥಿತಿ ವಿವರಿಸಿಲ್ಲ ಅಂತ ಹೇಳ್ತಿದ್ದೀರಾ. ಈಗ ತಮಿಳ್ನಾಡವ್ರು ಏನು ಆದೇಶನ ಪಾಲನೆ ಮಾಡ್ತಾರಾ? ಒಂದು ಕೋರ್ಟಲ್ಲಿ ಈಗ ಮೇಕೆದಾಟು ವಿಚಾರವಾಗಿ ಕೋರ್ಟ್ ಅವ್ರ ವಿರುದ್ಧ ಆದೇಶ ಮಾಡಿದ್ರು, ಮತ್ತೆ ಅಪೀಲ್ ಹೋದರು, ಮತ್ತು ಈ ಥರ ಎಲ್ಲೆಲ್ಲಿ ಸಿಗುತ್ತೋ ಯಾವುದ್ಯಾವುದು ವೇನಲ್ಲಿ ಸಿಗುತ್ತೋ ಅದರಲ್ಲಿ ಅಪೀಲ್ಗಳು ಹಾಕ್ಕೊಂಡು ಇವತ್ತು ಮೇಕೆದಾಟು ಯೋಜನೆಗೆ ಅಡೆತಡೆಗಳನ್ನು ಮಾಡ್ತಾಯಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟ ಮೇಲೂ ಕೂಡ ಇವರು ಅಡೆತಡೆ ಮಾಡೋದನ್ನು ನಿಲ್ಲಿಸ್ತಾ ಇಲ್ಲ. ಹಾಗೆ ನಮ್ಮವ್ರೂ ಕೂಡ ಈಗ ಏನು ಆದೇಶ ಮಾಡಿದ್ದಾರೆ ಇದಕ್ಕೆ ಅಪೀಲ್ ಹೋಗಬೇಕು, ಟೈಮ್ ತೊಗೊಬೇಕು. ಇಲ್ಲಿನ ಪರಿಸ್ಥಿತಿಯನ್ನು ಅಧ್ಯಯನ ಮಾಡೋಕ್ಕೆ ಒಂದು ತಂಡ ಬರಲಿ. ಅವರೇ ಪ್ರಾಧಿಕಾರದವರೇ ಒಂದು ತಂಡ ನೀರಾವರಿ ತಜ್ಞರನ್ನು, 2 ರಾಜ್ಯದ ನೀರಾವರಿ ತಜ್ಞರನ್ನು ಕಳಿಸ್ಲಿ, ಪರಿಶೀಲನೆ ಮಾಡಲಿ. ಇಲ್ಲಿನ ಬೆಳೆಗಳು ಏನೋ ಬೆಳೆ ಬೆಳೀತಾ ಇದ್ದಾರಾ, ಬೆಳೆ ಹಾನಿ ಆಗಿದೆಯಾ ಚೆಕ್ ಮಾಡಲಿ. ಬೆಳೆ ಬೆಳೀತಾ ಇದ್ದರೆ, ನಮ್ಮ ಫಸಲು ಬರ್ತಾ ಇದ್ದರೆ ನೀವು ಮಾಡಿ. ರಾಜ್ಯ ಸರ್ಕಾರ DK ಶಿವಕುಮಾರ್ ಅವರು ಕೈ ಚೆಲ್ಲಿ ಆದೇಶದ ಪ್ರಕಾರ ನಾವು ಬಿಡಬೇಕು, ಏನು ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ತಮಿಳ್ನಾಡು ನೋಡಿ ಬುದ್ಧಿ ಕಲ್ತ್ಕೊಡ್ಲಿ. ಈಗ ವಿಜಯನ್ನೆಲ್ಲ ಬರ್ತಾ ಇದ್ದಾರೆ, ಇವರೇ DK ಶಿವಕುಮಾರ್ ಅವರು ತಮಿಳ್ನಾಡು ಮುಖ್ಯಮಂತ್ರಿ ಮಾತುಕತೆ ಅಂತಾರೆ. ಏನು ಮಾತಾಡ್ತೀರಾ? ಕಾಟಾಚಾರಕ್ಕಷ್ಟೇ. ಎರಡೂ ನಿಮ್ಮ ಪಾರ್ಟಿನೇ, ಅಲ್ಲೂ ಕಾಂಗ್ರೆಸ್ ಪಾರ್ಟಿನೇ, ಇಲ್ಲೂ ಕಾಂಗ್ರೆಸ್ ಪಾರ್ಟಿನೇ.
ನೀವು ಈ ಮೀಟಿಂಗ್ ಆದಮೇಲೆ ಆಚೆ ಬಂದು ತಮಿಳ್ನಾಡವ್ರು ಅದೇ ಡೈಲಾಗೇ ಹೊಡಿತಾರೆ, ನಾವು ಯಾವುದೇ ಕಾರಣಕ್ಕೂ ಮೇಕೆದಾಟಿಗೆ ಅನುಮತಿ ಕೊಡಲ್ಲ ಅಂತದು ಹೇಳ್ತಾರೆ. ಕಾವೇರಿ ನೀರು ಬಗ್ಗೆನೂ ಕೂಡ ಒಂದೇ ಒಂದು ಇಂಚೂ ಅವ್ರು ಹಿಂದೆ ಸರಿಯಲ್ಲ. ನಮ್ಮ ಸಿ ಎಮ್ಮು ಆಚೆ ಬಂದು ಇಬ್ಬರು ಒಳಗಡೆ ಮಾತಾಡ್ಕೊಂತಾರೆ. ಯಾಕಂದರೆ ಇಬ್ಬರು ಅಲ್ಲೂ ಕಾಂಗ್ರೆಸ್, ಇಲ್ಲೂ ನಿನಗೂ ತೊಂದರೆ ಆಗಬಾರ್ದು, ನನಗೂ ತೊಂದರೆ ಆಗಬಾರ್ದು, ನೀನು ಹಂಗೆ ಕಂಟಿನ್ಯೂ ಆಗಬೇಕು ಮುಖ್ಯಮಂತ್ರಿ, ನಾನು ಮುಖ್ಯಮಂತ್ರಿ ಆಗಬಾರ್ದು, ನಿನ್ನ ಪಾಡಿಗೆ ನೀನು ನಾನು ಅಷ್ಟೇ. ಇದೊಂದು ಕಣ್ಣೊರೆಸುವಂಥ ಭೇಟಿ ಅಷ್ಟೇ. ಇದರಿಂದ ಬರೆದು ಮಾಡ್ಕೊಳ್ಳಿ, ಟೀಕೆ ಮಾಡ್ಬೋದು ಕಾಂಗ್ರೆಸ್ ಅವ್ರು, ನನ್ನ ಸ್ಟೇಟ್ಮೆಂಟ್ ನೋಡಿದ್ಮೇಲೆ ಟೀಕೆ ಮಾಡ್ಬೋದು. ಆದರೆ ಈ ಸಭೆ ಆದಮೇಲೆ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದು ನಾನು ಹೇಳಿದ್ದು ಸತ್ಯ ಆದರೆ ಒಪ್ಕೊಳ್ಳಿ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ರವರು ನ್ಯೂಸ್ 18 ಜೊತೆ ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿ ಕೊಟ್ಟಿರ್ತಕ್ಕಂಥ ಆದೇಶ ಸಂಬಂಧಪಟ್ಟಾಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮೋಹನ್ ರೆಡ್ಡಿ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ತಮಿಳುನಾಡಿಗೆ ದಿನಕ್ಕೆ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಸೂಚನೆಯನ್ನ ಕೊಟ್ಟಿರೋದು ಸರಿಯಲ್ಲ ಅಂತ ಹೇಳಿ ಮಳವಳ್ಳಿಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಅನ್ನದಾನಿ ಹೇಳಿದ್ದಾರೆ. ಈಗೇನು ಒಂದು ದಿನಕ್ಕೆ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂದರೆ 4 TMC ನೀರನ್ನು 15 ದಿನದ ಒಳಗಡೆ ಬಿಡಬೇಕು ಅಂತೇಳಿ ಪ್ರಾಧಿಕಾರ ಆದೇಶ ಮಾಡಿದೆ. ಇವತ್ತು ಇಲ್ಲಿ ಪರಿಸ್ಥಿತಿ, ನಮ್ಮ ಮಳವಳ್ಳಿಗೆ ನೀರಿಲ್ಲ, ನಮ್ಮ ವ್ಯಾವಸಾಯಿಕಲ್ಲ ಸ್ವಾಮಿ, ಕುಡಿಯೋಕ್ಕೆ ನೀರಿಲ್ಲ. ಅಂಥ ಸ್ಥಿತಿ ನಾವು ಇವತ್ತು ಎದುರಿಸ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ. ನೀರು ಎಲ್ಲಿಂದ ಬಿಡೋಕ್ಕಾಗುತ್ತೆ? ಮಾನ್ಯ DK ಶಿವಕುಮಾರ್ ಜಿ ಅವರೇ, ನಾವು ಇಷ್ಟೇ ಹೇಳೋದು, ಯಾವುದೇ ಕಾರಣಕ್ಕೂ ಸಂದರ್ಭದಲ್ಲೂ ಬಂಗಾರಪ್ಪನವ್ರು ಏನು ನಿಲುವು ತಗೊಂಡಿದ್ರು ನೀರು ಬಿಡಲ್ಲ ಅಂತೇಳಿ, ದೇವೇಗೌಡ ಸಾಹೇಬ್ರು ಏನು ನೀರು ಬಿಡಲ್ಲ ಅಂತ ಹೇಳಿದರು, ನಿಲುವು ತಗೊಂಡಿದ್ರು, ಆ ನಿಲುವಿಗೆ ನೀವು ಕಟಿಬದ್ಧರಾಗಿ ಇವತ್ತು ತಮಿಳ್ನಾಡಿಗೆ ಮಳೆ ಬರ್ತಕ್ಕಂಥದ್ದು ಅವಕಾಶ ಇದೆ. ಇನ್ನು ಮುಂದಿನ ತಿಂಗಳು ಮಳೆಗಾಲ ಅಲ್ಲಿ ತಮಿಳ್ನಾಡಲ್ಲಿ. ಇಲ್ಲಿ ಮಳೆಗಾಲ ಇದ್ದು ಒಟ್ಟೋಗಿದೆ, ಸಂಪೂರ್ಣವಾಗಿ ಮಳೆಗಾಲ ಕಂಪ್ಲೀಟ್ ನಾಶ, ಒಂದು ತೊಟ್ಟು ನೀರಿಲ್ಲ. ನಾವು ಇನ್ನು ಮಳೆ ನಿರೀಕ್ಷೆ ಮಾಡೋಂಗಿಲ್ಲ. ನಿಮಗೆ ಮಳೆ ಬರುತ್ತೆ, ಕಾಯಿರಿ ನೀವು, ನಮಗೆ ನೀರಿಲ್ಲ. ದಯಮಾಡಿ DK ಶಿವಕುಮಾರ್ ಜಿ ಅವರೇ, ಯಾವ ಕಾರಣಕ್ಕೂ ಕೂಡ ನೀರು ಹರಿಸಬಾರ್ದು. ನೀವೇನಾದರೂ ನೀರು ಹರಿಸಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಂದು ದೊಡ್ಡ ಪ್ರತಿಭಟನೆಯನ್ನು ನೀವು ಎದುರಿಸಬೇಕಾಗುತ್ತೆ ಅಂತ ಈ ಮುಖಾಂತರ ಮಾಜಿ ಶಾಸಕನಾಗಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ತಮಿಳುನಾಡಿಗೆ ಈಗಾಗಲೇ 4 TMC ನೀರು ಅಂದರೆ 3,500 ಕ್ಯೂಸೆಕ್ ನೀರು ಬಿಡಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಎಲ್ಲ ಕಡೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಆದೇಶ ಹಿನ್ನೆಲೆ ಮಂಡ್ಯದಲ್ಲಿ ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿವೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ಜೋರಾಗಿದೆ. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡಲಾಗಿದೆ. ಅರೆಬೆತ್ತಲೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಹೋರಾಟಗಾರರು. ಕೇವಲ 92 ಅಡಿ ಮಾತ್ರ ನೀರಿದೆ, ನೀರು ಬಿಡಬೇಡಿ ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸಂಘಟನೆಯವರು, ರೈತರು. ಕಾರಣ ಈಗಲೇ ನಮಗೆ ಇಲ್ಲಿ ನೀರಿಲ್ಲ, ನಮಗೆ ಇಲ್ಲದಿಂದ ಸಂದರ್ಭದಲ್ಲಿ ಅವರಿಗೆ ಹೇಗೆ ನೀರು ಕೊಡೋದಕ್ಕೆ ಸಾಧ್ಯ, ಹೇಗೆ ಒಪ್ಕೊಳ್ಳೋದಕ್ಕೆ ಇದನ್ನ ಸಾಧ್ಯ ಅನ್ನುವಂತಹ ಪ್ರಶ್ನೆ ಈಗ ಇಡೀ ಕರ್ನಾಟಕದ ಜನರದ್ದು. ಕಾರಣ ಕೆಲವು ಕಡೆಗಳಲ್ಲಿ ಒಂದು ಚೂರು ಮಳೆನೇ ಬಂದಿಲ್ಲ. ಅದರಲ್ಲೂ ಕೂಡ ಈಗ ಕಾವೇರಿ ನೀರಿನಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಧಿಕಾರ ಕೊಟ್ಟಿರುವಂಥದ್ದು ವಸ್ತುಸ್ಥಿತಿಯನ್ನು ತಿಳ್ಕೋಬೇಕು. ವಸ್ತುಸ್ಥಿತಿಯನ್ನು ನೋಡಿ ಅಲ್ಲಿ ನಿಜವಾಗಿ ಏನು ಆಗಿದೆ ಅನ್ನೋದನ್ನ ನೋಡಿಕೊಂಡು ಆ ನಂತರ ಅವರು ಅಲ್ಲಿ ಸೂಚನೆಯನ್ನು ಕೊಡಬಹುದಾಗಿತ್ತು ಅನ್ನುವಂತಹ ಒಂದು ವಿಚಾರ. ಆದರೆ ಮತ್ತೊಂದು ಕಡೆ ಇದನ್ನು ಸರಿಯಾದಂತಹ ರೀತಿಯಲ್ಲಿ ಕನ್ವೆ ಮಾಡುವಲ್ಲಿ ಸಕ್ಸಸ್ ಆಗ್ಲಿಲ್ವಾ ಅನ್ನುವ ಪ್ರಶ್ನೆಯನ್ನು ವಿಪಕ್ಷದವರು ಮಾಡ್ತಾ ಇದ್ದಾರೆ. ಆದರೆ ಮತ್ತೆ ನಾವು ಅಪೀಲ್ ಹೋಗ್ತೀವಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. CM ಜೊತೆಗೆ ಇದರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತೇನೆ, ಆ ನಂತರ ನಾವು ಅಪೀಲ್ ಹೋಗ್ತೀವಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಸದ್ಯಕ್ಕಂತೂ ಈಗ ಇಲ್ಲಿ ನೀರು ಬಿಡುವ ಪ್ರಶ್ನೆ ಇಲ್ಲ ಅಂತಾನೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿರೋದು. ಈಗ ಕಾವೇರಿ ನೀರು ಬಿಡುವಂತೆ ಆದೇಶ ಕೊಟ್ಟ ಹಿನ್ನೆಲೆಯಲ್ಲಿ ಆಲ್ರೆಡಿ ಈಗ ಪ್ರತಿಭಟನೆಗಳು ಆರಂಭ ಆಗಿದೆ. ಅನೇಕ ಕನ್ನಡ ಪರ ಸಂಘಟನೆಗಳ, ರೈತ ಸಂಘಟನೆಯವರು ಕೂಡ ಧರಣಿಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರ್ದು ಅಂತ ಹೇಳಿ ರೈತ ಸಂಘಟನೆಯವರು ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನೀಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಒಂದ್ ಕಡೆ ಈಗಾಗಲೇ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವಂತಹ CWRCಯ ಸೂಚನೆ, ಮತ್ತೊಂದು ಕಡೆ ವಾಸ್ತುಸ್ಥಿತಿಯಲ್ಲಿ ನೋಡಿದ್ರೆ ನೀರೇ ಇಲ್ಲ, ನಮಗೆ ನೀರಿಲ್ಲ, ಇನ್ನು ಅವರಿಗೆ ಹೇಗೆ ನೀರು ಹರಿಸೋದು ಅನ್ನುವಂಥದ್ದು. ಜೊತೆಗೆ ಇನ್ನೊಂದು ಕಡೆ ಈಗಾಗಲೇ ಬರ್ತಾ ಇರುವಂತಹ ಆರೋಪ ವಸ್ತುಸ್ಥಿತಿಯನ್ನು ಸರಿಯಾಗಿ ವಿವರಿಸಿಲ್ಲ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹ ಅಲ್ಲಿನ ಬೆಳವಣಿಗೆಗಳು. ಖಂಡಿತ ನವಿತಾ, ಏನಿವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸೂಚನೆ ಏನಿದೆ, ಆದೇಶ ಏನಿದೆ, ಇದು ನಿಜಕ್ಕೂ ಒಂದು ರೀತಿ ಮಂಡ್ಯ ಅನ್ನದಾತರಿಗೆ ನಿಜಕ್ಕೂ ಒಂದು ದುರ್ದೈವ ಅಂತಾನೆ ಹೇಳ್ಬೋದು. ಸಾಕಷ್ಟು ಆಘಾತವನ್ನ ಇಲ್ಲಿನ ರೈತರಿಗೆ ಉಂಟು ಮಾಡಿದೆ ಈ ಒಂದು ಆದೇಶ. ಹೀಗಾಗಿ ರೈತರು ಮಂಡ್ಯದ ಸಂಜಯ ವೃತ್ತದಲ್ಲಿ ಒಂದು ಅರಬತ್ತಲೆ ಪ್ರತಿಭಟನೆಯನ್ನ ಮಾಡುವಂತದ್ದು, ಜೊತೆಗೆ ಉರುಳು ಸೇವೆಯನ್ನ ಮಾಡುವಂತದ್ದು, ಈ ರೀತಿಯಾದಂತ ಆಕ್ರೋಶಗಳನ್ನ ರಾಜ್ಯ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಪ್ರತಿ ಬಾರಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ನಡೆದಂತ ಸಂದರ್ಭಗಳಲ್ಲಿ ಕರ್ನಾಟಕದ ಪರವಾಗಿ ಯಾವತ್ತೂ ಕೂಡ ಆದೇಶ ಬಂದಿಲ್ಲ. ಈಗಲೂ ಕೂಡ ಕಾವೇರಿ ನೀರು ಅಂದ್ರೆ KRS ಜಲಾಶಯದಲ್ಲಿ ಬರೀ 91 ಅಡಿ ನೀರು ಮಾತ್ರ ಅಷ್ಟೇ ಇರುವಂತದ್ದು. ಈಗಿರುವಾಗ ಯಾವ ರೀತಿ ತಮಿಳುನಾಡಿಗೆ ನೀರನ್ನ ಬಿಡಬೇಕು ಅನ್ನುವಂತ ಆದೇಶವನ್ನ ಕೊಡೋದಕ್ಕೆ ಸಾಧ್ಯ ಆಗತ್ತೆ? ಇಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಎಡವಟ್ಟು ಎದ್ದು ಕಾಣಿಸ್ತಾ ಇದೆ. ಹೀಗಾಗಿ ಮೇಲ್ಮನವಿಯನ್ನ ಮತ್ತೆ ಸಲ್ಲಿಸಬೇಕು, ವಸ್ತುಸ್ಥಿತಿಯನ್ನ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರೈತರು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಜೊತೆಗೆ ಮಂಡ್ಯದ ಸಂಜಯ ವೃತ್ತದಲ್ಲಿ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ತಮ್ಮ ಆಕ್ರೋಶಗಳನ್ನ ಹೊರಹಾಕ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ಖ್ಯಾತಿ ತೆಗೆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶೀಘ್ರದಲ್ಲೇ ಮೇಕೆದಾಟು ಯೋಜನೆಗೆ ಅನುಮತಿಯನ್ನ ಪಡಿತೇವೆ ಅಂತ ಹೇಳಿ ನ್ಯೂಸ್ 18ಗೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ಪದೇ ಪದೇ ಖ್ಯಾತಿ ತೆಗಿತಾ ಇದೆ. ಇವತ್ತು ಅದಕ್ಕೆ ಸರಿಯಾದಂತಹ ಉತ್ತರ ಸಿಕ್ಕಿದೆ. ಸೊ ಈ ಹಿನ್ನೆಲೆಯಲ್ಲಿ ಯೋಜನೆಗೆ ಅನುಮತಿಯನ್ನ ಶೀಘ್ರದಲ್ಲೇ ಪಡಿತೇವೆ ಅಂತ ನ್ಯೂಸ್ 18ಗೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಕರ್ನಾಟಕದ ಪರವೇ ನಿಂತಿದೆ. ಇದನ್ನ ಆಧರಿಸಿ ನಾವು DPIR ಸಲ್ಲಿಕೆ ಮಾಡಿದ್ದೆವು. ಸಣ್ಣ ಬದಲಾವಣೆ ಮೂಲಕ ಮತ್ತೊಮ್ಮೆ ಸಲ್ಲಿಸ್ತೇವೆ. ಅರಣ್ಯ ಭೂಮಿಗೆ ಪರ್ಯಾಯ ಏನು ಅನ್ನೋದನ್ನ ಇಲ್ಲಿ ನಿರ್ಧಾರ ಮಾಡಬೇಕಾಗಿದೆ. ನಮ್ಮ DPIRಗೆ ಅನುಮೋದನೆ ದೊರೆಯಲಿದೆ. ಮೇಕೆದಾಟು ಯೋಜನೆಗೆ ಬೇರೆ ರಾಜ್ಯದ ಅನುಮತಿ ಬೇಕಿಲ್ಲ ಅನ್ನೋದನ್ನ ಕೂಡ ಕೇಂದ್ರ ಸರ್ಕಾರ ಕೂಡ ಹೇಳಿದೆ. ಕೇಂದ್ರ ಸರ್ಕಾರ ಕೂಡ ರಾಜ್ಯಸಭೆಯಲ್ಲಿ ಇದನ್ನೇ ಹೇಳಿದೆ ಅಂತ ಹೇಳಿ ನವದೆಹಲಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಶೀಘ್ರದಲ್ಲೇ ಇದೀಗ ಅನುಮತಿಯನ್ನು ಪಡಿತೀವಿ ಅಂತ ಹೇಳಿದ್ದಾರೆ. ಮೇಕೆದಾಟು ಈಗ ಇನ್ನೊಂದು ಹಿಂದೆ 2 ಬಾರಿ ಒಂದು ಸಲ ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕಿದ್ರು, 25ರಲ್ಲಿ ವಜಾ ಆಯಿತು. ಅದರ ಮೇಲೆ IA ಹಾಕ್ಕೊಂಡಿದ್ರು, ಅದು 26ರಲ್ಲಿ ವಜಾ ಆಯಿತು. ಸುಪ್ರೀಂ ಕೋರ್ಟಲ್ಲಿ ತಮಿಳ್ನಾಡು ಪರ ಯಾವ ಕೇಸು ಅವ್ರ ಪರ ಆಗಿಲ್ಲ, ಎಲ್ಲ ಕರ್ನಾಟಕದ ಪರನೇ ಆಗಿದೆ. ಅದರ ಮೇಲೆ ನಾವು DPIR ಕೂಡ ಸಲ್ಲಿಸಿದ್ವಿ. ಅದನ್ನು ಸಣ್ಣ ಮಾಡಿಫಿಕೇಷನ್ ಮಾಡಿ ಮತ್ತೆ ರೀಸಬ್ಮಿಟ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಫಾರೆಸ್ಟ್ ಲ್ಯಾಂಡ್ ಹೋಗುತ್ತಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ನಾವು ಕೊಟ್ಟು ತೀರ್ಮಾನ ತಗೊಂಡ್ರೆ ನಮ್ಮ DPIR ಅನುಮೋದನೆ ಸಿಗುತ್ತೆ. ಕೇಂದ್ರ ಸರ್ಕಾರ ನಿನ್ನೆ ಅಂದರೆ ರಾಜ್ಯಸಭೆಯಲ್ಲಿ ಸನ್ಮಾನ್ಯ ಮಂತ್ರಿಗಳು ತಮಿಳ್ನಾಡಿನ ರಾಮದಾಸ್ ಅವರು ಒಂದು ಪ್ರಶ್ನೆ ಕೇಳಿದರು, ಡ್ಯಾಮ್ ಕಟ್ಟಿದ್ದಕ್ಕೆ ತಮಿಳ್ನಾಡಿನ ಅನುಮತಿ ತಗೊಂಡಿಲ್ಲ ಅಂತ. ಕೇಂದ್ರ ಸರ್ಕಾರ ಭಾಳ ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯ ಅವರ ವ್ಯಾಪ್ತಿಯಲ್ಲಿ ಯಾರ ಅನುಮತಿನೂ ಬೇಕಾಗಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ. ಅದರಿಂದ ಮೇಕೆದಾಟು ಪ್ರಾಜೆಕ್ಟು ಬೇಗ ಅನುಮತಿ ತಗೊಂಡು ಪ್ರಾರಂಭ ಮಾಡಿ. ಬೆಳಗಾವಿ ಕಾಂಗ್ರೆಸ್ ಕಚೇರಿಯಲ್ಲಿ ಮತ್ತೆ ವಾಗ್ವಾದ ನಡೆದಿದೆ. ಮಹಾನಗರ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಯ ವಿಚಾರಕ್ಕೆ ಫೈಟ್ ನಡೆದಿದ್ದು AICC ವೀಕ್ಷಕರ ಎದುರೇ ಕಾಂಗ್ರೆಸ್ಸಿಗರು ಜಗಳವನ್ನ ಆಡಿದ್ದಾರೆ. ನಿನ್ನೆ ಕೂಡ ಸೇಮ್ ಸಿಚುವೇಶನ್ ಆಗಿತ್ತು ಅಧ್ಯಕ್ಷರ ಆಯ್ಕೆಯ ವಿಚಾರ. ಇವತ್ತು ಕೂಡ ಮಹಾನಗರ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಫೈಟ್ ಆಗಿದ್ದು AICC ವೀಕ್ಷಕರ ಎದುರೇ ಕಾಂಗ್ರೆಸ್ನಲ್ಲಿ ಜಗಳವನ್ನ ಮಾಡಿಕೊಂಡಿದ್ದಾರೆ. ಪಾಲಿಕೆ ಸದಸ್ಯ ಫೈಮ್ ನಾಯಿಕವಾಡಿ ಅಜೀಂ ಪಟವೇರ ಫೈಟ್ ಆಗಿದ್ದು ಅಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಮತ್ತೆ ಭಿನ್ನಾಭಿಪ್ರಾಯ. ಗಲಾಟೆ ಬಿಡಿಸೋದಕ್ಕೆ ಶಾಸಕ ಆಸಿಫ್ ಸೇಠ್ ಸರ್ಕಸ್ ಮಾಡಿದ್ದಾರೆ. ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ರು ಆಸಿಫ್ ಸೇಠ್ ಅವರು. ಆದರೆ ದಿನದಿಂದ ದಿನಕ್ಕೆ ಬಣ ಬಡಿದಾಟ, ಬಣ ಜಗಳ ತಾರಕಕ್ಕೆ ಇರ್ತಾ ಇದೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗ್ತಾ ಇದೆ. ಆಸಿಫ್ ಸೇಠ್ ಅವರು ಸರ್ಕಸ್ ಮಾಡ್ತಾ ಇದ್ದಾರೆ ಈ ಗಲಾಟೆಯನ್ನ ಬಿಡಿಸೋದಿಕ್ಕೆ. ಅಧ್ಯಕ್ಷರ ಆಯ್ಕೆಯ ವಿಚಾರ ಸಭೆಯನ್ನ ಮಾಡೋದೇ ಈಗ ಗಲಾಟೆ ಮಾಡೋದಿಕ್ಕ ಅನ್ನುವ ರೀತಿಯಾಗಿ ದಿನದಿಂದ ದಿನಕ್ಕೆ ಸಭೆಯಲ್ಲಿ ಗಲಾಟೆಗಳು ಜಾಸ್ತಿ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಬೆಳಗಾವಿ ಕಾಂಗ್ರೆಸ್ ಕಚೇರಿಯಲ್ಲಿ ಮತ್ತೆ ವಾಗ್ವಾದ ಇವತ್ತು ಕೂಡ ನಡೆದಿದೆ. ಮಹಾನಗರ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಫೈಟ್ ಆಗಿದ್ದು
ಎಐಸಿಸಿ ವೀಕ್ಷಕರ ಎದುರೇ ಜಗಳ ಆಡಿದ್ದಾರೆ. ಪಾಲಿಕೆ ಸದಸ್ಯ ಫೈಮ್ ನಾಯಿಕವಾಡಿ ಅಜಿಂ ಪಟವೇರ ಫೈಟ್ ಅನ್ನ ಮಾಡಿದ್ದಾರೆ. ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಮತ್ತೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾನೆ ಇದೆ ಹೊರತು ಈ ಒಂದು ಗಲಾಟೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಗಲಾಟೆ ಬಿಡಿಸಲು ಶಾಸಕ ಆಸಿಫ್ ಸೇಠ್ ಸರ್ಕಸ್ ಮಾಡ್ತಿದ್ದಾರೆ.